ಸ್ನೇಹಿತರೆ, ಇವತ್ತು ನಾವು ನೋಡ್ತಿರುವಂಥ ಸಿನಿಮಾ 2026ರಲ್ಲಿ ರಿಲೀಸ್ ಆಗಿರುವ ವಿತ್ ಲವ್ ಎನ್ನುವ ಲವ್ ಸ್ಟೋರಿ ಸಿನಿಮಾ. ರಿಯಲಿ ಈ ಸಿನಿಮಾ ಸೂಪರ್ ಆಗಿದೆ. ವಿಡಿಯೋವನ್ನು ಕೊನೆ ತನಕ ನೋಡಿ. ಸೊ ಸಿನಿಮಾವನ್ನು ಶಾರ್ಟ್ ಆಗಿ ಹೇಳಬೇಕಂದ್ರೆ, ಸಿನಿಮಾದ ಹೀರೋ ಸತ್ಯನ ಸ್ಕೂಲ್ ಲವ್ ಸ್ಟೋರಿ ಕಂಪ್ಲೀಟ್ ಆಗೋದಿಲ್ಲ. ನೆಕ್ಸ್ಟ್ ಅವನು ಸೆಟಲ್ ಆದ್ಮೇಲೆ ಅವನ ಜೂನಿಯರ್ ಅವನನ್ನೇ ಮದುವೆ ಆಗೋಕೆ ಬಂದಿರ್ತಾಳೆ. ಹಾಗೆ ಇಬ್ರು ಮೂವ್ ಆನ್ ಆಗ್ತಾ ಮತ್ತೆ ತಮ್ಮ ಎಕ್ಸ್ಗಳನ್ನ ಮೀಟ್ ಆಗಿ ಅವರಿಗೆ ಪ್ರಪೋಸ್ ಮಾಡೋಕ್ಕೆ ಡಿಸೈಡ್ ಮಾಡ್ತಾರೆ. ಸೊ ಸತ್ಯನ ಹುಡುಗಿ ಮದುವೆ ಆಗಿರುತ್ತೆ, ಆದರೆ ಮೋನಿಶಾಳ ಲವರ್ಗೆ ಮದುವೆ ಆಗಿರೋದಿಲ್ಲ. ಅವನು ಕೂಡ ಇವಳಿಗೋಸ್ಕರನೇ ಕಾಯ್ತಾ ಇರ್ತಾನೆ. ಕೊನೆಗೂ ಮೋನಿಶಾ ಅವಳ ಎಕ್ಸ್ಗೆ ಪ್ರಪೋಸ್ ಮಾಡ್ತಾಳೆ. ಇವಳನ್ನೇ ನಂಬಿರೋ ಸತ್ಯ ಮತ್ತೆ ಮೋನಿಶಾಳ ಎಕ್ಸ್ ಬಾಯ್ ಫ್ರೆಂಡ್. ಸೊ ಈ ನಡುವೆ ಸಿನಿಮಾ ಹೇಗೆ ಎಂಡ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಬೇಗನೆ ಸಬ್ಸ್ಕ್ರೈಬ್ ಆಗಿಬಿಡಿ. ಇದೇ ರೀತಿಯ ಹೊಸ ಸಿನಿಮಾಗಳನ್ನ ಕನ್ನಡದಲ್ಲಿ ತರ್ತಾ ಇರ್ತೀನಿ. ಸರಿ, ಸಿನಿಮಾವನ್ನ ಸ್ಟಾರ್ಟ್ ಮಾಡೋಣ. ಇವನೇ ಸಿನಿಮಾದ ಹೀರೋ ಸತ್ಯ ಡಿಸೈನರ್ ಆಗಿ ವರ್ಕ್ ಮಾಡ್ತಾ ಇರ್ತಾನೆ. ಈಗ ಅವನ ಅಕ್ಕ ಕಾಲ್ ಮಾಡಿ ನಿಂಗೆ ಕೆಲಸ ಸಿಕ್ಕಿದೆ, ಸೆಟಲ್ ಆಗಿದೆಯಾ, ಮದುವೆ ಆಗೋ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವನಿಗೆ ಒಂದು ಹುಡುಗಿ ನೋಡಿದ್ದೀನಿ, ಟೀ ಶಾಪ್ಗೆ ಹೋಗುವಂತ ಅಡ್ರೆಸ್ ಕೊಡ್ತಾರೆ. ಸತ್ಯ ಬೇಡ ಅಂದ್ರೂ ಕೂಡ ಅವನ ಅಕ್ಕ ಫೋರ್ಸ್ ಮಾಡಿ ಹೋಗು ಅಂತ ಹೇಳ್ತಾರೆ. ಮತ್ತೆ ಅವನಿಗೆ ಆ ಹುಡುಗಿ ಹೆಸರು, ಫೋಟೋ, ಅವಳ ಬಗ್ಗೆ ಏನು ಡೀಟೇಲ್ಸ್ ಕೊಟ್ಟಿರೋದಿಲ್ಲ. ಯಾಕಂದ್ರೆ ಇದಕ್ಕೂ ಮುಂಚೆ ಎಲ್ಲ ಹುಡುಗಿರನ್ನ ಫೋಟೋ ನೋಡಿನೇ ರಿಜೆಕ್ಟ್ ಮಾಡ್ತಾ ಇರ್ತಾನೆ. ಸೊ ನೆಕ್ಸ್ಟ್ ಸತ್ಯ ಫ್ರೆಶ್ ಆಗಿ ಬ್ಲೂ ಶರ್ಟ್ ಹಾಕೊಂಡು ಶಾಪ್ಗೆ ಬರ್ತಾನೆ. ಅಲ್ಲಿ ನೋಡಿದ್ರೆ ಸುಮಾರು ಹುಡುಗಿರು ಕೂತಿರ್ತಾರೆ. ಸತ್ಯ ಇವರನ್ನ ನೋಡಿ ವಾಶ್ರೂಮ್ಗೆ ಹೋಗಿ ಅವನ ಅಕ್ಕನಿಗೆ ಕಾಲ್ ಮಾಡಿದರೆ ಅವನ ಅಕ್ಕ ಕಾಲ್ ರಿಸೀವ್ ಮಾಡೋದಿಲ್ಲ. ನೆಕ್ಸ್ಟ್ ಮತ್ತೆ ಮುಖ ತೊಳ್ಕೊಂಡು ಹೊರಗೆ ಬರ್ತಾನೆ. ಒಂದು ಹುಡುಗಿ ಇವನನ್ನ ಕರೀತಾಳೆ. ಇವಳ ಹೆಸರು ವಿನೋದಿತಾ. ಇವಳ ಮನೆಯಲ್ಲಿ ಇವಳಿಗೆ ನಿನ್ನನ್ನು ಮೀಟ್ ಆಗುವ ಹುಡುಗ ಬ್ಲೂ ಶರ್ಟ್ ಅಲ್ಲಿ ಬರ್ತಾನೆ ಅಂತ ಹೇಳಿರ್ತಾರೆ. ಸೊ ವಿನೋದಿತಾ ಅವನನ್ನ ಕರೆದು ಡೈರೆಕ್ಟ್ ಆಗಿ, ನನಗೆ ಇದು ಇಷ್ಟ ಇಲ್ಲ, ಮನೆಯವರ ಫೋರ್ಸಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿ ಅವಳ ಬಾಯ್ ಫ್ರೆಂಡನ್ನು ತೋರಿಸ್ತಾಳೆ. ಸೊ ಸತ್ಯ ಬೇಜಾರಾಗಿ ಸರಿ ಅಂತ ಸಿಗರೇಟ್ ಹೊಡಿತಾ ನಿಂತಿರ್ತಾನೆ. ಅದೇ ಟೈಮ್ಗೆ ಮತ್ತೆ ಇನ್ನೊಂದು ಹುಡುಗಿ ಬರ್ತಾಳೆ. ಇವಳೇ ಸಿನಿಮಾದ ಹೀರೋಯಿನ್. ಇವಳ ಹೆಸರು ಮೋನಿಶಾ. ಸೊ ಏನಂದ್ರೆ, ಸತ್ಯನ ಅಕ್ಕ ಕಳಿಸಿರುವ ಹುಡುಗಿ ಮೋನಿಶಾ. ಸತ್ಯ ಯಾರು ಅಂತಾನೆ ಗೊತ್ತಿರೋದಿಲ್ಲ. ಮೋನಿಶಾ ಸತ್ಯ ಮತ್ತೆ ವಿನೋದಿತಾ ಇವರಿಬ್ರು ಮಾತಾಡೋದನ್ನ ನೋಡಿ ಅವಳು ನಿನ್ನ ಎಕ್ಸ್ ಲವರ್ ಅಂತ ಕೇಳ್ತಾಳೆ. ಸತ್ಯ ಆಗಿರೋದನ್ನ ಎಲ್ಲ ಹೇಳ್ತಾಳೆ. ಏನಂದ್ರೆ, ಅಲ್ಲೊಬ್ಬ ಬ್ಲೂ ಶರ್ಟ್ ಹಾಕೊಂಡು ಕೂತಿರ್ತಾನೆ. ವಿನೋದಿತಾ ಅವನೇ ಸತ್ಯ ಅಂತ ಅವನಿಗೆ ಹೇಳೋದನ್ನ ಸತ್ಯಗೆ ಹೇಳಿ ಹೋಗಿರ್ತಾಳೆ. ಈಗ ಮೋನಿಶಾ ಇದನ್ನ ಕೇಳಿ ನಗ್ತಾ ಇರ್ತಾಳೆ. ಮೋನಿಶಾ ಮತ್ತೆ ಸತ್ಯ ಹಾಗೆ ಮಾತನಾಡ್ತಾ, ನಿಮಗೆ ಯಾರಾದರೂ ಎಕ್ಸ್ ಲವ್ ಮತ್ತೆ ಓಲ್ಡ್ ಲವ್ ಸ್ಟೋರಿ ಇದ್ರೆ ಹೇಳಿ ಅಂತ ಕೇಳ್ತಾಳೆ. ಏನಂದ್ರೆ ಇಬ್ರಿಗೆ ಒಂದೊಂದು ಓಲ್ಡ್ ಲವ್ ಸ್ಟೋರಿ ಇರುತ್ತೆ. ಸತ್ಯ ಸರಿ ಅಂತ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ಸತ್ಯ ಅವಳ ಹೆಸರು ಅನಿಶಾ, ತಿರ್ಚಿಯ SDA ಸ್ಕೂಲಲ್ಲಿ ಓದ್ತಾ ಇದ್ವಿ ಅಂತ ಹೇಳ್ತಾನೆ. ಮೋನಿಶಾ ಇದನ್ನ ಕೇಳಿ, ಸ್ಟಾಪ್ ಮಾಡು, ನಾನು ಕೂಡ ಅದೇ ಸ್ಕೂಲಲ್ಲಿ ಓದಿದ್ದೀನಿ, ನನಗೆ ಮನಿಷಾ ಅಕ್ಕ ಗೊತ್ತು, ನನಗೆ ನೀನು ಇವಾಗ ನೆನಪಾದೆ ಅಂತ ಹೇಳ್ತಾಳೆ. ಸತ್ಯನಿಗೆ ಇವಳ ಫೇಸ್ ನೆನಪಿರೋದಿಲ್ಲ. ಇಬ್ರು ಇದನ್ನ ಕೇಳಿ ಹ್ಯಾಪಿಯಾಗಿ ಸತ್ಯ ತನ್ನ ಸ್ಟೋರಿಯನ್ನು ಹೇಳೋಕೆ ಕಂಟಿನ್ಯೂ ಮಾಡ್ತಾನೆ. ಅನಿಶಾ ಒಬ್ಳು ಮುಸ್ಲಿಂ ಹುಡುಗಿ. ಸತ್ಯ ಅವಳನ್ನ ಇಷ್ಟಪಡ್ತಾ ಇರ್ತಾನೆ. ಅವಳು ಎಲ್ಲೇ ಹೋದ್ಲು ಅವಳಿಂದನೇ ಹೋಗ್ತಾ ಇರ್ತಾನೆ. ಸ್ಕೂಲಲ್ಲಿ ಅವಳನ್ನ ನೋಡ್ತಾ ಇರ್ತಾನೆ. ಅವಳ ಜೊತೆ ಯಾರೇ ಮಾತನಾಡಿದ್ರು ಕೋಪ ಆಗ್ತಾ ಇರ್ತಾನೆ. ಮನೇಲಿ ಕೂಡ ನಮಾಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಒಂದು ದಿನ ಸ್ಕೂಲಲ್ಲಿ ಸತ್ಯನ ಕ್ಲಾಸ್ ಟೀಚರ್ ಸ್ವಾಮಿನಾಥನ್ ಇವರು ಇವತ್ತು ಎಕ್ಸಾಮ್ ರಿಸಲ್ಟ್ ಹೇಳ್ತಾ ಸತ್ಯ, ದಿನೇಶ್, ಫ್ಲಿಂಟರ್ ಇವರ ಫ್ರೆಂಡ್ಸನ್ನ ಕರೀತಾರೆ. ಅದರಲ್ಲಿ ಮೋನಿಶಾಳ ಹೆಸರು ಕೂಡ ಇರುತ್ತೆ. ಅವಳು ಎಕ್ಸಾಮ್ಗೆ ಅಬ್ಸೆಂಟ್ ಇರ್ತಾಳೆ. ಅವಳನ್ನ ಕೂರಿಸ್ತಾರೆ. ಈ 5 ಜನ ಕಡಿಮೆ ಸ್ಕೋರ್ ತೆಗೆದಕ್ಕೆ ಅವರಿಗೆ ಹೊಡೆದು ಕಳಿಸ್ತಾರೆ. ಅದೇ ಫಸ್ಟ್ ಟೈಮ್ ಅನಿಶಾ ಸತ್ಯಗೆ ನೋವಾಯ್ತಾ ಅಂತ ಕೇಳಿ ನಗ್ತಾಳೆ. ಸೊ ಅವತ್ತಿನಿಂದ ಸತ್ಯ ಫುಲ್ ಡೀಪ್ ಆಗಿ ಅವಳ ಬಗ್ಗೆ ಥಿಂಕ್ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಸತ್ಯನ ಫ್ರೆಂಡ್ ದಿನೇಶ್ ಅವನಿಗೆ ಬೇಗ ಅವಳಿಗೆ ಪ್ರಪೋಸ್ ಮಾಡು, ಈಗಾಗಲೇ ಅವಳು ಹೋಗ್ತಿರುವ ಟ್ಯೂಷನ್ ಅಲ್ಲಿ ಒಬ್ಬ ಅವಳನ್ನ ಲವ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಅವತ್ತೇ ಸಂಜೆ ದಿನೇಶ್ ಮತ್ತೆ ಸತ್ಯ ಅವನಿಗೆ ಹೊಡೆಯೋಕೆ ಅಂತ ಟ್ಯೂಷನ್ ಹತ್ರ ಬರ್ತಾರೆ. ಇವನ ಹೆಸರು ಜೇಮ್ಸ್. ಅನಿಶಳನ್ನ ಇಷ್ಟಪಡ್ತಾ ಇರ್ತಾನೆ. ಜೇಮ್ಸ್ ಮನೆಗೆ ಹೋಗುವಾಗ ಸತ್ಯ ಮತ್ತು ದಿನೇಶ್ ಇವನನ್ನ ಗ್ರೌಂಡ್ಗೆ ಕರ್ಕೊಂಡು ಬಂದು ಜೇಮ್ಸ್ಗೆ ವಾರ್ನಿಂಗ್ ಮಾಡ್ತಾ ಇರ್ತಾರೆ. ಜೇಮ್ಸ್ ಸತ್ಯನಿಗೆ ಕಾಮಿಡಿ ರೀತಿಯಲ್ಲಿ ರಿಪ್ಲೈ ಕೊಡ್ತಾ ಇರ್ತಾನೆ. ದಿನೇಶ್ ಜೇಮ್ಸ್ಗೆ ಹೊಡೆದೇ ಬಿಡ್ತಾನೆ. ನೆಕ್ಸ್ಟ್ ಜೇಮ್ಸ್ ಮತ್ತೆ ದಿನೇಶ್ ನಡುವೆ ಜಗಳ ಆಗ್ತಾ ಇರುತ್ತೆ. ಸತ್ಯ ಹೆದರಿ ಅವನಿಗೆ ಹೊಡೆಯೋಕೆ ಬರ್ತಾ ಇರೋದಿಲ್ಲ. ಅಷ್ಟರಲ್ಲಿ ಒಬ್ಬ ಆಟೋ ಡ್ರೈವರ್ ಬಂದು ಅವರನ್ನ ಬಿಡಿಸಿ ಕಳಿಸ್ತಾನೆ. ನೆಕ್ಸ್ಟ್ ಸ್ವಲ್ಪ ದಿನ ಆದಮೇಲೆ ಅನಿಶಾ ಬರ್ಡೇ ಇರುತ್ತೆ. ಸತ್ಯ ರಾತ್ರಿ ಅವಳಿಗೋಸ್ಕರ ಗಿಫ್ಟ್ ರೆಡಿ ಮಾಡ್ತಾನೆ. ನೆಕ್ಸ್ಟ್ ಡೇ ಅನಿಶಳನ್ನ ನೋಡಿ ತುಂಬಾನೇ ಇಂಪ್ರೆಸ್ ಆಗ್ತಾನೆ. ಸ್ಕೂಲ್ ಮುಗಿದ ಮೇಲೆ ಗಿಫ್ಟ್ ಕೊಡ್ಬೇಕಂತ ಒಬ್ಬನೇ ಅವಳಿಂದ ಹೋಗ್ತಾ ಇರ್ತಾನೆ. ಅದೇ ಟೈಮ್ಗೆ ಜೇಮ್ಸ್ ಬರ್ತಾನೆ. ಅವನ ಜೊತೆಗೆ ಅವನ ಎಲ್ಲ ಹುಡುಗರನ್ನ ಕರ್ಕೊಂಡು ಬಂದಿರ್ತಾನೆ. ಸತ್ಯ ಹಾಗೆ ನಗ್ತಾ ಅಲ್ಲಿಂದ ಓಡಿ ಹೋಗ್ಬಿಡ್ತಾನೆ. ನೆಕ್ಸ್ಟ್ ಗ್ರೌಂಡ್ ಅಲ್ಲಿ ನಗ್ತಾ ಭಯ ಇಲ್ಲದೆ ನಿಂತಿರ್ತಾನೆ. ಜೇಮ್ಸ್ ಗುಂಪಲ್ಲಿರೋ ಒಬ್ಬ ಹುಡುಗ ಅವನನ್ನ ನೋಡಿದ್ರೆ ಅವನ ಎಲ್ಲ ಹುಡುಗರು ಬರ್ತಾ ಇರ್ಬೋದು, ನಾವೇ ಓಡಿ ಹೋಗೋಣ ಅಂತ ಹೇಳ್ತಾನೆ. ಏನಂದ್ರೆ ಸತ್ಯನ ಶರ್ಟ್ ಅಲ್ಲಿ ಸಿಕ್ಕಾಕೊಂಡಿರುತ್ತೆ. ಸೊ ಸತ್ಯ ಅಲ್ಲೇ ನಿಂತಿರ್ತಾನೆ. ನೆಕ್ಸ್ಟ್ ಎಲ್ಲರೂ ಅವನಿಗೆ ಹೊಡಿತಾ ಇರ್ತಾರೆ. ಅಷ್ಟರಲ್ಲೇ ಸತ್ಯ ಜೂನಿಯರ್ ಜಾಫರ್ ಬರ್ತಾನೆ. ಇವರೆಲ್ಲರೂ ಜಾಫರ್ ಅಣ್ಣನಿಗೆ ಹೆದರ್ತಾ ಇರ್ತಾರೆ. ಜಾಫರ್ ಅವರಿಗೆ ಬೈದು ಕಳಿಸ್ತಾನೆ. ನೆಕ್ಸ್ಟ್ ಡೇ ಇಂದ ಅನಿಶಾ ಮತ್ತೆ ಸತ್ಯ ಮಾತಾಡ್ತಾ ಇರ್ತಾರೆ. ಹಾಗೆ ಇಬ್ರು ಚಾಟ್ ಮಾಡ್ತಾ ಇರ್ತಾರೆ. ದಿನಗಳು ಕಳೆದಿದ್ದೇ ಗೊತ್ತಾಗೋದಿಲ್ಲ. ಕೊನೆಗೂ ಸತ್ಯ ಅವಳಿಗೆ ಪ್ರಪೋಸ್ ಮಾಡದೆ ಸ್ಕೂಲ್ ಆನ್ಯುವಲ್ ಡೇ ಬರುತ್ತೆ. ಅನಿಶಾ ಅವತ್ತು ಸಖತ್ತಾಗಿ ರೆಡಿಯಾಗಿ ಬಂದಿರ್ತಾಳೆ. ಸತ್ಯ ದಿನೇಶ್ಗೆ, ನಾನು ಇವತ್ತು ಅವಳಿಗೆ ಪ್ರಪೋಸ್ ಮಾಡೇ ಮಾಡ್ತೀನಿ ಅಂತ ಹೇಳ್ತೇನೆ, ನೀನು ಕೂಡ ನನ್ನ ಜೊತೆಗೆ ಬರಬೇಕು ಅಂತ ಹೇಳ್ತೇನೆ. ದಿನೇಶ್ ಸತ್ಯನಿಗೆ, ನೀ ತುಂಬ ಲೇಟ್ ಮಾಡಿಬಿಟ್ಟೆ, ಅವಳಿಗೆ ಬಾಯ್ ಫ್ರೆಂಡ್ ಇದ್ದಾನೆ, ಅವನೇ ನಾವಿಬ್ರು ಲವ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತೇನೆ. ಸತ್ಯ ನಗ್ತಾ, ಇದು ಕಾಮಿಡಿ ತಾನೆ ಅಂತ ಹೇಳ್ತಾನೆ. ಆದರೆ ದಿನೇಶ್ ಸೀರಿಯಸ್ ಆಗಿ ನಾವಿಬ್ರು ಲವ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾನೆ. ಅವರಿಬ್ಬರು ಮೆಸೇಜನ್ನು ಕೂಡ ತೋರಿಸ್ತಾನೆ. ಸತ್ಯ ಅಲ್ಲಿಂದ ಅಳ್ತಾ ಹೋಗ್ಬಿಡ್ತಾನೆ.
ಸತ್ಯ ಹಳೆದನ್ನ ಮತ್ತೆ ಅವಳ ಜೊತೆ ಮಾತಾಡೋದನ್ನ ನೆನಪು ಪಡ್ಕೊಂಡು ಅಳ್ತಾ ಇರ್ತಾನೆ. ಇನ್ನೊಂದೇನೆಂದ್ರೆ ಅವತ್ತು ಸತ್ಯಗೆ ಅನಿಶಾ ನೋವಾಯ್ತು ಅಂತ ಕೇಳಿರ್ತಾಳೆ. ಸೊ ಅದು ತನಗೆ ಅಂತ ಹೇಳಿ ರಿಪ್ಲೈ ಕೊಟ್ಟಿರ್ತಾನೆ. ಸೊ ಅದು ದಿನೇಶ್ಗೆ ಹೇಳಿದ್ದು ಅಂತ ಈಗ ಗೊತ್ತಾಗಿ ಮತ್ತೆ ಅಳ್ತಾ ಕೂತಿರ್ತಾನೆ. ಸತ್ಯ ಹಾಗೆ ಅಳ್ತಾ ಬೆಂಚ್ ಮೇಲೆ ಬರ್ದಿರುವ ಅವರಿಬ್ಬರ ಹೆಸರನ್ನ ನೋಡ್ತಾ ಇರ್ತಾನೆ. ಈ ಕಡೆ ಗಲಾಟೆ ಸೌಂಡ್ ಕೇಳ್ತಾ ಇರುತ್ತೆ. ಬಂದು ನೋಡಿದ್ರೆ ಅವರ ಸ್ಕೂಲ್ ಮೇಸ್ಟ್ರು ಸ್ವಾಮಿನಾಥನ್ ಲೇಡೀಸ್ ಟಾಯ್ಲೆಟ್ ಹತ್ರ ಹೋಗಿರ್ತಾನೆ. ಎಲ್ಲರೂ ಅವರಿಗೆ ಬೈತಾ ಇರ್ತಾರೆ. ಸತ್ಯ ಅವ್ರ ಪಕ್ಕದಲ್ಲಿದ್ದ ದಿನೇಶನನ್ನು ಕಂಡು ಅವನ ಮೇಲಿರುವ ಕೋಪದಿಂದ ಸ್ವಾಮಿನಾಥನ್ ಸರ್ಗೆ ಸರಿಯಾಗಿ ಹೊಡೆದು ಹೋಗಿರ್ತಾನೆ. ನೆಕ್ಸ್ಟ್ ಡೇ ಇಂದ ಸ್ಕೂಲಲ್ಲಿ ಯಾರನ್ನ ಮಾತಾಡಿಸ್ತಾ ಇರೋದಿಲ್ಲ. ಮನೆಯಲ್ಲಿ ಕೂಡ ಅಳ್ತಾ ಇರ್ತಾನೆ. ನೆಕ್ಸ್ಟ್ ಎಕ್ಸಾಮ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಸತ್ಯ ಸುಮ್ಮನೆ ಎಕ್ಸಾಮ್ ಬರೆದು ಯಾರನ್ನ ನೋಡದೆ ಬರ್ತಾ ಇರ್ತಾನೆ. ಸೊ ಸತ್ಯನ ಲವ್ ಸ್ಟೋರಿ ಕೇಳಿ ಮನುಷ್ಯ ನಗ್ತಾ ಇರ್ತಾಳೆ. ಸತ್ಯ ಕೊನೆಗೂ ನಾನು ಪ್ರಪೋಸ್ ಮಾಡಲೇ ಇಲ್ಲ, ಅವತ್ತಿನಿಂದ ಯಾವ ಹುಡುಗಿಯರ ಮೇಲೆ ಕೂಡ ಇಂಟ್ರೆಸ್ಟ್ ಬಂದಿಲ್ಲ. ಅವಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ. ಅವಳಿಗೆ ಮದುವೆ ಆಗಿದೆ, ಒಂದು ಮಗು ಕೂಡ ಇದೆ, ಮತ್ತೆ ಅವಳ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತೇನೆ. ನೆಕ್ಸ್ಟ್ ಸತ್ಯ ಮೋನಿಶಾಗೆ ಈಗ ನಿನ್ನ ಲವ್ ಸ್ಟೋರಿ ಹೇಳು ಅಂತ ಕೇಳ್ತೇನೆ. ಮೋನಿಶಾ ನನಗೆ ನಿನ್ನ ಸ್ಕೂಲ್ ಲವ್ ಸ್ಟೋರಿ ಮರೆಯೋಕ್ಕೆ ಆಗೋದಿಲ್ಲ ಅಂತ ಸ್ಟೋರಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮೋನಿಶಾ ಕೂಡ ಸತ್ಯನ ಸ್ಕೂಲಲ್ಲೇ ಜೂನಿಯರ್ ಆಗಿ ಇರ್ತಾಳೆ. ಮೋನಿಶಾ ಸ್ಕೂಲಲ್ಲಿ ತುಂಬಾನೇ ತರಲೆ ಆಗಿರ್ತಾಳೆ. ಮೋನಿಶಾ, ವಿನು ಮತ್ತು ಸಂಧ್ಯಾ ಇವರಿಬ್ರು ಒಟ್ಟಿಗೆ ಇರ್ತಾ ಇದ್ರು. ಕ್ಲಾಸಲ್ಲಿ ಗಲಾಟೆ, ನಿದ್ದೆ ಮಾಡ್ತಾ ಕ್ಲಾಸಿಂದ ಹೊರಗಡೆ ಹೋಗ್ತಾ ಇದ್ರು. ಸೊ ಒಂದು ದಿನ ಎಕ್ಸಾಮ್ ಇರುತ್ತೆ. ಮೋನಿಶಾ ಅವಳ ಕ್ಲಾಸ್ ಟಾಪರ್ ಬಾಲಾಜಿಯ ಆನ್ಸರ್ ತಗೊಂಡು ಬರಿತಾ ಇರ್ತಾಳೆ. ಮೋನಿಶಾ ತಾನು ಬರೆದು ಅವಳ ಫ್ರೆಂಡ್ಗೆ ಕೊಡ್ತಾಳೆ. ಅವಳು ಕೂಡ ಹಾಗೆ ಎಲ್ಲರಿಗೂ ಪಾಸ್ ಮಾಡ್ತಾಳೆ. ಎಲ್ಲರೂ ಬರೆದು ಲಾಸ್ಟ್ಗೆ ಅವನ ಕೈಗೆ ಪೇಪರ್ ಬರಬೇಕು ಅನ್ನೋ ಅಷ್ಟರಲ್ಲಿ ಮೇಡಮ್ ನೋಡ್ಬಿಡ್ತಾರೆ. ಅವನಿಗೆ ಹೊಡೆದು ಅವ್ರ ತಂದೆಯನ್ನ ಕರೆಸ್ತಾರೆ. ಮೋನಿಶಾಗೆ ಬಾಲಾಜಿ ನನ್ನ ಹೆಸರು ಹೇಳ್ತಾನೆ ಅಂತ ತುಂಬಾನೇ ಭಯ ಪಡ್ತಾ ಇರ್ತಾಳೆ. ಬಟ್ ಬಾಲಾಜಿ ಹೇಳೋದಿಲ್ಲ. ಅವನ ತಂದೆ ಹೆಡ್ ಮಾಸ್ಟರ್ ಹತ್ರ ಸಾರಿ ಕೇಳಿ ಹೋಗ್ತಾರೆ. ನೆಕ್ಸ್ಟ್ ಡೇ ಇಂದ ಮೋನಿಶಾ ಅವನನ್ನ ತುಂಬಾನೇ ನೋಡ್ತಾ ಇರ್ತಾಳೆ. ದಿನೇ ದಿನೇ ಅವನನ್ನ ನೋಡ್ತಾ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದರೆ ಬಾಲಾಜಿ ಯಾರ ಜೊತೆನೂ ಮಾತಾಡ್ತಿರೋದಿಲ್ಲ. ಸ್ಕೂಲ್ ಮತ್ತೆ ಮನೆ ಅಂತ ಹೋಗ್ತಾ ಇರ್ತಾನೆ. ಮೋನಿಶಾ ಮತ್ತೆ ಅನಿಶಾ ಇಬ್ರು ಫ್ರೆಂಡ್ಸ್ ಆಗಿರ್ತಾರೆ. ಒಂದಿನ ಸ್ವಾಮಿನಾಥನ್ ಸತ್ಯನಿಗೆ ಹೊಡೆಯುವಾಗ ಮೋನಿಶಾ ಡಸ್ಟರ್ ಕೆಳಗೆ ಕ್ಲಾಸ್ಗೆ ಬಂದಿರ್ತಾಳೆ. ಆದರೆ ಇಬ್ಬರಿಗೂ ಮುಖ ನೆನಪಿರೋದಿಲ್ಲ. ನೆಕ್ಸ್ಟ್ ಸೀನಲ್ಲಿ ಮೋನಿಶಾ ಬಾಲಾಜಿಯನ್ನ ನೆನಪು ಮಾಡ್ಕೊಳ್ತಾ ತುಂಬಾ ಡೀಪ್ ಆಗಿ ಥಿಂಕ್ ಮಾಡ್ತಾ ಇರ್ತಾಳೆ. ಅವಳ ಫ್ರೆಂಡ್ಸ್ ಕೂಡ ಮೋನಿಶಾಗೆ ನಿಂಗೆ ಅವನ ಇಷ್ಟ ಇದ್ರೆ ಪ್ರಪೋಸ್ ಮಾಡು, ಇಲ್ಲಾಂದ್ರೆ ಬೇರೆ ಹುಡುಗರು ಅವನನ್ನ ಆರಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಸಂಜೆ ಮೋನಿಶಾ ಟ್ಯೂಷನ್ ಮುಗಿಸ್ಕೊಂಡು ಅನಿಶಾ ಜೊತೆ ಹೋಗುವಾಗ ಮೋನಿಶಾ ಬಾಲಾಜಿ ಹತ್ರ ಹೋಗಿ ನಾನು ಇದೇ ದಾರಿಯಲ್ಲಿ ಹೋಗಬೇಕು, ಇಬ್ರ ಜೊತೆಗೆ ಹೋಗೋಣ ಅಂತ ಇಬ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಮೋನಿಶಾ ಅವನಿಗೆ ಪ್ರಪೋಸ್ ಮಾಡೋಕ್ಕೆ ಆಗದೆ ಕ್ಲಾಸ್ ಎಕ್ಸಾಮ್ಸ್ ಬಗ್ಗೆ ಮಾತಾಡ್ತಾ ಇರ್ತಾಳೆ. ಮೋನಿಶಾ ಅಷ್ಟಲ್ಲಿ ಬರುತ್ತೆ. ಬಾಲಾಜಿ ಮುಂದೆ ಹೋಗಿ ಮತ್ತೆ ಹಿಂದೆ ಬಂದು ಇಲ್ಲಿಂದ ಬೇಗ ಒಳಗಡೆ ಹೋಗು ಅಂತ ಹೇಳಿ ಅಲ್ಲಿಂದ ಓಡಿ ಹೋಗ್ಬಿಡ್ತಾನೆ. ಮೋನಿಶಾ ಶಾಕ್ ಆಗಿ ಹಾಗೆ ಮುಂದೆ ಬಂದು ನೋಡಿದ್ರೆ ಸತ್ಯ ಮತ್ತೆ ದಿನೇಶ್ ಜೇಮ್ಸ್ ಎಂಬ ಹುಡುಗನಿಗೆ ಹೊಡಿತಾ ಇರ್ತಾರೆ. ನೆಕ್ಸ್ಟ್ ಮೋನಿಶಾ ಬಾಲಾಜಿ ಓಡಿ ಹೋಗಿರೋದನ್ನ ಸಂಧ್ಯಾಗೆ ಹೇಳ್ತಾಳೆ. ಸಂಧ್ಯಾ ಕ್ಲಾಸಲ್ಲಿ ಮತ್ತೆ ಸ್ಕೂಲಲ್ಲಿ ಎಲ್ಲರಿಗೂ ಹೇಳ್ತಾಳೆ. ಎಲ್ಲರೂ ಬಾಲಾಜಿ ಬಂದ ನಂತರ ಅವನನ್ನ ಆಡ್ಕೊಳ್ತಾ ನಗ್ತಾ ಇರ್ತಾರೆ. ಇದನ್ನ ಮೋನಿಶಾನೇ ಪಬ್ಲಿಕ್ ಮಾಡಿದ್ದು ಅಂತ ಹೇಳಿರ್ತಾರೆ. ಇದು ಗೊತ್ತಾದ ಮೋನಿಶಾ ಸಂಧ್ಯಾಳ ಮೂಗಿಗೆ ಹೊಡೆದಿರ್ತಾಳೆ. ನೆಕ್ಸ್ಟ್ ಹೆಡ್ ಮಾಸ್ಟರ್ ವಾರ್ನಿಂಗ್ ಮಾಡಿ ಕಳಿಸಿರ್ತಾರೆ. ಮೋನಿಶಾ ಸಂಧ್ಯಾಳ ಹತ್ರ ಮಾತಾಡ್ಸಿದ್ದನ್ನ ಕೂಡ ಬಿಡ್ತಾಳೆ. ಮೋನಿಶಾ ಬಾಲಾಜಿನ ಮಾತಾಡ್ಸಿದ್ರು ಕೂಡ ಅವನು ರಿಪ್ಲೈ ಕೊಡ್ತಾನೆ ಇರೋದಿಲ್ಲ. ಮೋನಿಶಾಗೂ ಕೂಡ ಸಖತ್ ಬೇಜಾರಾಗುತ್ತೆ. ನೆಕ್ಸ್ಟ್ ಹಾಗೆ ಸ್ಕೂಲ್ ಕೂಡ ಮುಗಿಯೋಕೆ ಬರುತ್ತೆ. ಬಾಲಾಜಿ ಅವಳನ್ನ ಮಾತಾಡಿಸ್ತಾ ಇರೋದಿಲ್ಲ. ಎಕ್ಸಾಮ್ ಡೇಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮೋನಿಶಾ ಒಂದು ನೋಟ್ಸ್ ಕೊಟ್ಟು ನಿಂಗೆ ಏನಾದರೂ ಹೇಳಬೇಕು ಅನಿಸಿದ್ರೆ ಇದರಲ್ಲಿ ಬರೆದು ನನಗೆ ಕೊಡು ಅಂತ ಹೇಳಿರ್ತಾಳೆ. ಆದರೆ ಬಾಲಾಜಿ ಆ ಬುಕ್ಕನ್ನು ರಿಟರ್ನ್ ಕೊಡೋದೇ ಇಲ್ಲ. ಎನ್ಯುವಲ್ ಡೇ ದಿನ ಮೋನಿಶಾ ಇವತ್ತು ನಾನೇ ಅವನಿಗೆ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿ ಮುಖ ತೊಳಿಕೆ ಹೋಗಿರ್ತಾಳೆ. ಆಗ ಸತ್ಯ ಆಲ್ರೆಡಿ ಬ್ರೇಕಪ್ ಆಗಿ ಅಲ್ಲೇ ಅಳ್ತಾ ಇರ್ತಾನೆ. ಮೋನಿಶಾಗೆ ಕೂಡ ಅವತ್ತು ಬಾಲಾಜಿಗೆ ಪ್ರಪೋಸ್ ಮಾಡೋಕ್ಕೆ ಆಗೋದೇ ಇಲ್ಲ. ನೆಕ್ಸ್ಟ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಮೋನಿಶಾ ಅವನ ಎಕ್ಸಾಮ್ಸ್ಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಪ್ರಪೋಸ್ ಮಾಡೋದಿಲ್ಲ. ಎಕ್ಸಾಮ್ಸ್ ಎಲ್ಲ ಮುಗಿಯುತ್ತೆ. ಕೊನೆ ಎಕ್ಸಾಮ್ ದಿನ ಹೇಳಬೇಕು ಅಂತ ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಅವಳ ತಾಯಿ ಬಂದು ಅರ್ಜೆಂಟ್ ಅಂತ ಕರ್ಕೊಂಡು ಹೋಗ್ತಾರೆ. ಇಲ್ಲಿಗೆ ಮೋನಿಶಾ ಲವ್ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಮೋನಿಶಾ ನಾನು ಕೂಡ ಅವತ್ತೇ ಲಾಸ್ಟ್ ಅವನನ್ನ ನೋಡಿದ್ದು, ಅವನಿಗೆ ಪ್ರಪೋಸ್ ಕೂಡ ಮಾಡಲಿಲ್ಲ ಅಂತ ಫೀಲ್ ಆಗ್ತಾ ಇರ್ತಾಳೆ. ಈಗ ಇಬ್ರು ತಮ್ಮ ಎಕ್ಸ್ಗಳಿಗೆ ಪ್ರಪೋಸ್ ಮಾಡಿಲ್ಲ ಅಂತ ಫೀಲ್ ಆಗ್ತಾ ಇರ್ತಾರೆ. ಮೋನಿಶಾ ಸತ್ಯನ ಲವ್ ಸ್ಟೋರಿ ಕೇಳಿ ನಗ್ತಾ ಇರ್ತಾಳೆ. ನೆಕ್ಸ್ಟ್ ಮೋನಿಶಾ ಸ್ವಲ್ಪ ದಿನ ಇಬ್ರು ಡೇಟ್ ಮಾಡೋಣ, ಇಬ್ರಿಗೂ ಇಷ್ಟ ಆದರೆ ಮುಂದೆ ನೋಡೋಣ ಅಂತ ಹೇಳಿ ನಂಬರ್ ಕೊಡ್ತಾ ಇರ್ತಾಳೆ. ಮತ್ತೆ ಅವಳ ತಲೆಗೆ ಒಂದು ಐಡಿಯಾ ಬರುತ್ತೆ. ಯಾಕೆ ನಾವಿಬ್ರು ನಮ್ಮ ಎಕ್ಸ್ ಲವರ್ಗಳಿಗೆ ಪ್ರಪೋಸ್ ಮಾಡಬಾರ್ದು, ನಮಗೂ ಕೂಡ ಭಾರ ಕಡಿಮೆ ಆಗುತ್ತೆ ಅಂತಾಳೆ. ಸತ್ಯ ಇದನ್ನು ಕೇಳಿ ಸ್ಟಾರ್ಟಿಂಗಲ್ಲಿ ಒಪ್ಪೋದಿಲ್ಲ. ನೆಕ್ಸ್ಟ್ ಓಕೆ ಅಂತ ಹೇಳ್ತೇನೆ. ಮೋನಿಶಾ ನಾಳೆ ಕಾಲ್ ಮಾಡು ಹೋಗೋಣ ಅಂತ ಹೇಳಿ ಹೋಗ್ತಾಳೆ. ಸತ್ಯ ಅವಳ ನಂಬರನ್ನು ಇಸ್ಕೊಂಡಿರೋದಿಲ್ಲ. ನೆಕ್ಸ್ಟ್ ಅವತ್ತು ಸಂಜೆ ಅವ್ರ ಅಕ್ಕ ಕಾಲ್ ಮಾಡಿ ಕೇಳಿದರೆ ನನಗೆ ಸ್ವಲ್ಪ ಟೈಮ್ ಬೇಕು, ಅವಳ ಜೊತೆಗೆ ಇನ್ನೂ ಮಾತಾಡಬೇಕು ಅಂತ ಹೇಳ್ತಾನೆ. ಅದಲ್ಲದೆ ಅವಳ ನಂಬರನ್ನು ಇಸ್ಕೊಂಡಿದ್ದೀನಿ ಅಂತ ಸುಳ್ಳು ಹೇಳ್ತಾನೆ. ನೆಕ್ಸ್ಟ್ ಮೋನಿಶಾಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಆಗ್ತಾನೆ. ಅವಳಿಗೆ 1.9 ಮಿಲಿಯನ್ ಫಾಲೋವರ್ಸ್ ಇರ್ತಾರೆ. ಅವಳು ರಿಪ್ಲೈ ಮಾಡೋದೇ ಇಲ್ಲ. ನೆಕ್ಸ್ಟ್ ಅವಳ ಪೋಸ್ಟ್ ಕಾಮೆಂಟಲ್ಲಿ ನಾನು ಸತ್ಯ ಕಾಲ್ ಮಾಡು ಅಂತ ನಂಬರ್ ಹಾಕಿರ್ತಾನೆ. ನೆಕ್ಸ್ಟ್ ಮಾರ್ನಿಂಗ್ ಆಗುತ್ತೆ. ಅವಳಿಂದ ಯಾವ ಕಾಲ್ ಕೂಡ ಬಂದಿರೋದಿಲ್ಲ. ಅಷ್ಟರಲ್ಲಿ ಯಾರೋ ಡೋರ್ ಬಡಿತಾರೆ. ಯಾರಂತ ನೋಡಿದ್ರೆ ಮೋನಿಶಾ ಬಂದಿರ್ತಾಳೆ. ಮೋನಿಶಾ ಸತ್ಯಗೆ ನಿಂಗೆ ನಾನು ಇಷ್ಟ ಇಲ್ಲ, ಇದೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂದರೆ ಹೇಳಿಬಿಡು, ಹೀಗೆ ಅವಾಯ್ಡ್ ಮಾಡಿಬಿಡ, ನಾನು ಹೋಗ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಸತ್ಯ ನನ್ನ ಹತ್ರ ನಿನ್ನ ನಂಬರ್ ಇದ್ದಿಲ್ಲ, ನಿಂಗೆ ಮೆಸೇಜ್ ಹಾಕಿದ್ದೆ,
ಮತ್ತೆ ನಿನ್ನ ಪೋಸ್ಟಲ್ಲಿ ಕಾಮೆಂಟ್ ಕೂಡ ಹಾಕಿದ್ದೆ ಅಂತ ತೋರಿಸ್ತಾನೆ. ಇದನ್ನ ನೋಡಿ ಮನುಷ್ಯ ನಗ್ತಾ ಒಳಗಡೆ ಬರ್ತಾರೆ. ಸತ್ಯ ಮನುಷ್ಯಗೆ ಫಸ್ಟ್ ಟೈಮ್ ಮನೆಗೆ ಬಂದಿದ್ದೀಯಾ, ನಾನು ನಿಂಗೆ ಮಟನ್ ಬಿರಿಯಾನಿ ಮಾಡ್ತೀನಿ ಅಂತ. ನೆಕ್ಸ್ಟ್ ಇಬ್ರು ಚಿಕನ್ ಶಾಪಿಗೆ ಹೋಗಿ ಚಿಕನ್ ತಂದು ಹಾಗೆ ಶಾಪಿಂಗ್ ಮಾಡಿಕೊಂಡು ಹಾಗೆ ಇಬ್ರು ಫುಲ್ ಹ್ಯಾಪಿಯಿಂದ ಬಿರಿಯಾನಿ ಮಾಡ್ತಾರೆ. ಮನುಷ್ಯ ಬಿರಿಯಾನಿ ತಿಂದು ಇನ್ನು ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ ಕೇಳ್ತಾಳೆ. ಸತ್ಯ ಹಳ್ಳಿಯಲ್ಲಿ ಹೋಟೆಲ್ ನಡೆಸ್ತಾ ಇದ್ದೆ, ಅಮ್ಮ ತೀರ್ಕೊಂಡು ಹೋದ್ಮೇಲೆ ನನ್ನ ಅಪ್ಪ ಸಾಲ ಮಾಡಿ ಗಲಾಟೆ ಆಯಿತು, ಅದೆಲ್ಲ ಬೇಡ ಅಂತ ಹೇಳ್ತಾನೆ. ಈಗ ಮನುಷ್ಯ ಕೂಡ ಅವಳ ಬಟ್ಟೆ ತಗೊಂಡು ಅವನ ರೂಮ್ಗೆ ಬಂದಿರ್ತಾಳೆ. ಇಬ್ರು ಸಪ್ರೇಟ್ ರೂಮಲ್ಲಿ ಇರ್ತಾರೆ. ಮನುಷ್ಯ ಸತ್ಯನಿಗೆ ನೀನು ಅನಿಶಾ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡು, ನಾನು ಬಾಲಾಜಿ ಬಗ್ಗೆ ಹುಡುಕ್ತೀನಿ ಅಂತ ಹೇಳ್ತಾಳೆ. ಆದರೆ ಸತ್ಯ ಮಾತ್ರ ಮನುಷ್ಯಳನ್ನ ಇಂಪ್ರೆಸ್ ಮಾಡೋದಕ್ಕೆ ಹೊಸ ರೀತಿ ಅಡುಗೆ ಏನು ಮಾಡಬೇಕು ಅಂತ ಹುಡುಕ್ತಾ ಇರ್ತಾನೆ. ಇದನ್ನ ನೋಡಿದ ಮನುಷ್ಯ ಅವನಿಗೆ ಸರಿಯಾಗಿ ಬೈದು ನಿನಗೆ ಇದರಲ್ಲಿ ಕೂಡ ಇಂಟ್ರೆಸ್ಟ್ ಇಲ್ಲ ಅಂದರೆ ಹೇಳು ಅಂತ ಹೋಗ್ತಾ ಇರ್ತಾಳೆ. ಸತ್ಯ ನನಗೆ ಯಾರು ಫ್ರೆಂಡ್ಸ್ ಇಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಮನುಷ್ಯ ಸತ್ಯನಿಗೆ ದಿನೇಶ್ಗೆ ಕಾಲ್ ಮಾಡು ಅಂತ ಹೇಳಿ ಕಾಲ್ ಮಾಡಿಸ್ತಾಳೆ. ಸತ್ಯ ಅವನ ಸ್ಕೂಲ್ ಫ್ರೆಂಡ್ ದಿನೇಶ್ಗೆ ಕಾಲ್ ಮಾಡ್ತಾನೆ. ದಿನೇಶ್ ಫೋನ್ ರಿಸೀವ್ ಮಾಡಿದ ತಕ್ಷಣ ಇವಾಗಲೂ ಸಾರಿ ಕೇಳಿದ್ರು ಸತ್ಯ ಅಳ್ತಾ ಬೈತಾ ಇರ್ತಾನೆ. ಅದಲ್ಲದೆ ಈ ಕಡೆ ಸತ್ಯ ಮತ್ತೆ ಮನುಷ್ಯ ಇಬ್ರು ಎಣ್ಣೆ ಹೊಡಿತಾ ಕೂತಿರ್ತಾರೆ. ದಿನೇಶ್ ನಿನ್ನಿಂದ ನನಗೆ ಗಿಲ್ಟ್ ಫೀಲ್ ಆಗಿ ಅವಳ ಜೊತೆ ನಾನು ಬ್ರೇಕಪ್ ಮಾಡ್ಕೊಂಡೆ, ಈಗ ಅದನ್ನು ಮರ್ತು ಬಿಡು ಅಂತ ಹೇಳ್ತಾನೆ. ಸತ್ಯ ಎಣ್ಣೆ ಕುಡಿದ ನಿಶೆಯಲ್ಲಿ ನೀನು ನನಗೆ ಯಾಕೆ ಅವಳನ್ನು ಲವ್ ಮಾಡ್ತಿರೋ ವಿಷಯ ಹೇಳಿದ್ದಿಲ್ಲ ಅಂತ ಕೇಳ್ತಾ ಇರ್ತಾನೆ. ದಿನೇಶ್ ಸತ್ಯ ಅಳ್ತಿರೋದನ್ನ ನೋಡಿ ದಿನೇಶ್ ಕೂಡ ಅಳ್ತಾ ಇರ್ತಾನೆ. ದಿನೇಶ್ ಮನುಷ್ಯಗೆ ಅನಿಶಾ ಮದುವೆ ಆಗಿ ಫಾರಿನಲ್ಲಿ ಇದ್ದಾಳೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಮನುಷ್ಯ ತಮ್ಮ ಸ್ಕೂಲ್ಗೆ ಅವ್ರ ಎಕ್ಸ್ಗಳ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಕ್ಕೆ ಹೋಗ್ತಾ ಇರ್ತಾರೆ. ಮನುಷ್ಯಗೆ ತಂದೆ ಇರೋದಿಲ್ಲ, ಸಿಗರೆಟ್ ಹೊಡೆದು ಸತ್ತೋಗಿದ್ದಾರೆ ಅಂತ ಹೇಳ್ತಾಳೆ. ಏನಂದ್ರೆ ಮನುಷ್ಯಳ ಕೊನೆ ಎಕ್ಸಾಮ್ ಮುಗಿದಾಗ ಅವಳ ತಾಯಿ ಅರ್ಜೆಂಟಾಗಿ ಕರ್ಕೊಂಡು ಹೋಗಿರ್ತಾರೆ. ಸೊ ಅದು ಇದೇ ರೀಸನ್ಗೆ. ನೆಕ್ಸ್ಟ್ ಇಬ್ರು ಮಲಗ್ತಾರೆ. ಸತ್ಯ ಅವಳನ್ನೇ ನೋಡ್ತಾ ಇರ್ತಾನೆ. ನೆಕ್ಸ್ಟ್ ಇಬ್ರು ತಿರ್ಚಿಗೆ ಬಂದು ಹೋಟೆಲಲ್ಲಿ ಸ್ಟೇ ಆಗ್ತಾರೆ. ಇಬ್ರು ಫ್ರೆಶ್ ಆಗಿ ಮನುಷ್ಯಳ ಫ್ರೆಂಡ್ ಮದುವೆಗೆ ಬರ್ತಾರೆ. ಅದು ಯಾರ ಮದುವೆ ಅಂದ್ರೆ ಮನುಷ್ಯಳ ಫ್ರೆಂಡ್ ಸಂಧ್ಯಳ ಎಕ್ಸ್ ಲವರ್ ಮದುವೆ. ಮನುಷ್ಯ ಸತ್ಯ ಮಲಗಿರೋದನ್ನ ಸೆಲ್ಫಿ ತಗೊಂಡು ಸ್ಟೋರಿ ಹಾಕಿರ್ತಾಳೆ. ಸೊ ಈ ಸ್ಟೋರಿ ನೋಡಿ ಸತ್ಯ ಕೂಡ ಹ್ಯಾಪಿ ಆಗ್ತಾನೆ. ನೆಕ್ಸ್ಟ್ ಮದುವೆ ಮನೆಗೆ ಬರ್ತಾರೆ. ಸತ್ಯಗೆ ಇವನು ಯಾರು ಅಂತ ಗೊತ್ತಿರೋದಿಲ್ಲ. ನೆಕ್ಸ್ಟ್ ಮನುಷ್ಯ ಸತ್ಯಗೆ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾಳೆ. ಏನಂದ್ರೆ ಅವತ್ತು ಆನ್ಯುವಲ್ ಡೇ ದಿನ ಸಂಧ್ಯಾ ಮತ್ತೆ ಸಂತೋಷ್ ಜಗಳ ಮಾಡ್ತಾರೆ. ಸಂತೋಷ್ ಸಂಧ್ಯೆಗೆ ಅವಳ ಅರೆಬೆತ್ತಲೆ ಫೋಟೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾನೆ. ಸಂಧ್ಯೆ ಅಳ್ತಿರುವಾಗ ಅಲ್ಲಿಗೆ ಬಂದ ಸ್ವಾಮಿನಾಥನ್ ಸರ್ ಇದನ್ನ ಕೇಳಿ ಸಂತೋಷ್ ಸಂಧ್ಯೆಗೆ ಲೇಡೀಸ್ ವಾಶ್ರೂಮ್ ಹತ್ರ ಬರೋಕೆ ಹೇಳಿರ್ತಾನೆ. ಅಲ್ಲಿಗೆ ಸ್ವಾಮಿನಾಥನ್ ಬರ್ತಾನೆ. ಸಂತೋಷ್ ಇವರನ್ನ ನೋಡಿ ಓಡಿ ಹೋಗಿರ್ತಾನೆ. ಅದೇ ಟೈಮಿಗೆ ಅಲ್ಲಿನ ಜನರು ಹಿಡ್ಕೊಂಡು ಕೆಟ್ಟದಾಗಿ ಬೈತಾ ಇರ್ತಾರೆ. ಆಗ ಸತ್ಯ ಏನು ಅಂತ ತಿಳಿದೆ ಅವನಿಗೆ ಹೊಡೆದು ಹೋಗಿರ್ತಾನೆ. ಸೊ ಈಗ ಮನುಷ್ಯ ಅವ್ರ ಹತ್ರ ಸಾರಿ ಕೇಳಬೇಕು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಸ್ವಾಮಿನಾಥನ್ ಸರ್ ಕೂಡ ಬರ್ತಾನೆ. ಅವ್ರನ್ನ ನೋಡಿ ಸತ್ಯ ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಅವ್ರ ಹತ್ರ ಕೂಡ ಅಳ್ತ ಸಾರಿ ಕೇಳ್ತಾನೆ. ಮತ್ತೆ ಎಲ್ಲ ಸರಿ ಆಗುತ್ತೆ. ಸತ್ಯ ಮತ್ತೆ ಮನುಷ್ಯ ಇಬ್ರು ಹಾಗೆ ಹೊರಗಡೆ ಸುತ್ತಾಡಕ್ಕೆ ಅಂತ ಹೋಗ್ತಾರೆ. ನೆಕ್ಸ್ಟ್ ಸತ್ಯಗೆ ಟಕೇರೋ ಎಂಬ ಹುಡುಗನಿಂದ ಫಾಲೋ ರಿಕ್ವೆಸ್ಟ್ ಬಂದಿರುತ್ತೆ. ಅವನು ಮನುಷ್ಯಳನ್ನ ಫಾಲೋ ಮಾಡಿರ್ತಾನೆ. ಮತ್ತೆ ಅವಳ ಎಲ್ಲ ಪೋಸ್ಟ್ಗೂ ಕಾಮೆಂಟ್ ಕೂಡ ಹಾಕಿರ್ತಾನೆ. ಮನುಷ್ಯ ಕೂಡ ಅವನ ಕಾಮೆಂಟ್ಸ್ ಅನ್ನೇ ಪಿನ್ ಮಾಡಿರ್ತಾಳೆ. ಸೊ ಇವನ್ ಯಾರು ಅಂತ ಮನುಷ್ಯಕ್ಕೆ ಕೇಳಿದ್ರೆ ಮನುಷ್ಯ ಅವನು ನನ್ನ ದೊಡ್ಡ ಫ್ಯಾನ್, ಮೇ ಬಿ ಅವನು ನನ್ನ ಲವ್ ಮಾಡ್ತಿರ್ಬೋದು ಅಂತ ಹೇಳ್ತಾಳೆ. ಅವತ್ತು ನಿನ್ನ ಫೋಟೋ ಸ್ಟೋರಿ ಹಾಕಿದ್ದಕ್ಕೆ ರಿಪ್ಲೈ ಮಾಡಿದ್ದ ಅಂತ ಹೇಳ್ತಾಳೆ. ಏನ್ ರಿಪ್ಲೈ ಮಾಡಿದ್ದ ಅಂತ ಹೇಳೋದಿಲ್ಲ. ಸೊ ಸತ್ಯಾಗಿ ಇದನ್ನು ಕೇಳಿ ಏನ್ ರಿಪ್ಲೈ ಮಾಡಿರ್ಬೋದು ಅಂತ ಇಂಟ್ರೆಸ್ಟ್ ಆಗಿ ಕಾಲ್ ಮಾಡ್ಬೇಕಂತ ಅವಳು ಮೊಬೈಲ್ ಇಸ್ಕೊಂಡು ಇನ್ಸ್ಟಾ ಚಾಟ್ ನೋಡ್ತಾನೆ. ಆ ಹುಡುಗ ಇವಳಿಗೆ ಅವನು ನಿನ್ನ ಬಾಯ್ ಫ್ರೆಂಡ್ ಅಂತ ರಿಪ್ಲೈ ಮಾಡಿರ್ತಾನೆ. ಮನುಷ್ಯ ನೋ ಅವನು ನನ್ನ ಉಡುಬಿ ಅಂತ ರಿಪ್ಲೈ ಮಾಡಿರ್ತಾಳೆ. ಇದನ್ನ ನೋಡಿ ಸತ್ಯ ಫುಲ್ ಹ್ಯಾಪಿಯಾಗಿ ಅವಳನ್ನ ನೋಡಿ ಡ್ಯಾನ್ಸ್ ಮಾಡಿ ಮಲಗ್ತಾನೆ. ಮಾರ್ನಿಂಗ್ ಮನುಷ್ಯ ಅವನಿಗೆ ನನ್ನ ಚಾಟ್ ಯಾಕೆ ಓಪನ್ ಮಾಡಿದ್ದೀಯಾ, ನಾನೇ ಅದನ್ನು ಓಪನ್ ಮಾಡಿದ್ದಿಲ್ಲ ಅಂತ ಹೇಳಿ ಬೈತಾಳೆ. ಸತ್ಯ ನಾನು ಓಪನ್ ಮಾಡಿದ್ದಿಲ್ಲ ಅಂತ ಹೇಳ್ತಾ ನಾನಿನ್ನ ಉಡ್ಬಿನ ಅಂತ ನಗ್ತಾ ಇರ್ತಾನೆ. ಮನುಷ್ಯ ಸೀರಿಯಸ್ ಆಗಿ ವಿತೌಟ್ ಪರ್ಮಿಷನ್ ಹೇಗೆ ನೋಡಿದೀಯ ಅಂತ ಫುಲ್ ಸ್ಯಾಡ್ ಆಗಿ ಬೈದು ಅಲ್ಲಿಂದ ಹೋಗ್ಬಿಡ್ತಾಳೆ. ಅವತ್ತು ಸಂಜೆ ಸಂತೋಷ್ ಮ್ಯಾರೇಜ್ ಪಾರ್ಟಿ ಇರುತ್ತೆ. ಸತ್ಯ ಮನುಷ್ಯಕ್ಕೆ ಕಾಲ್ ಮಾಡಿದ್ರು ಕೂಡ ಮನುಷ್ಯ ಪಿಕ್ ಮಾಡೋದಿಲ್ಲ. ಸತ್ಯ ಒಬ್ಬನೇ ಅಲ್ಲಿಗೆ ಬರ್ತಾನೆ. ಬಂದು ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾನೆ. ಅಷ್ಟರಲ್ಲಿ ಮನುಷ್ಯ ಕೂಡ ಫುಲ್ ರೆಡಿಯಾಗಿ ಬರ್ತಾಳೆ. ಅವಳು ಕೂಡ ಡ್ರಿಂಕ್ಸ್ ಮಾಡಿ ಫುಲ್ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ನೆಕ್ಸ್ಟ್ ಇಬ್ರು ಕ್ಯಾಬಲ್ಲಿ ಹೋಟೆಲ್ಗೆ ಬರ್ತಾರೆ. ಇಬ್ರು ಬೇರೆ ಬೇರೆ ರೂಮಲ್ಲಿ ಇರ್ತಾರೆ. ಸತ್ಯ ಅವಳ ರೂಮಿಗೆ ಹೋಗಿ ಸಾರಿ ಕೇಳೋಕ್ಕೆ ಥಿಂಕ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಮನುಷ್ಯಳೆ ಅವನ ರೂಮಿಗೆ ಬರ್ತಾಳೆ. ಸತ್ಯ ಕೂಡ ಸಾರಿ ಅಂತ ಪದೇ ಪದೇ ಕೇಳ್ತಾ ಇರ್ತಾನೆ. ಮನುಷ್ಯ ಅದಿಲ್ಲ ನನ್ನ ಪರ್ಸ್ನಲ್ಲು, ಇನ್ನೊಂದ್ಸರಿ ಮಾಡ್ಬಿಡ ಅಂತ ಕೂಲ್ ಆಗ್ತಾಳೆ. ಸತ್ಯ ಸರಿ ಅಂತ ಅವಳನ್ನ ಹಗ್ ಮಾಡ್ತಾನೆ. ನೆಕ್ಸ್ಟ್ ಮನುಷ್ಯ ಕೂಡ ಅವನಿಗೆ ಕಿಸ್ ಕೊಡ್ತಾ ಗಲ್ಲ ಕಚ್ಚಿಬಿಡ್ತಾಳೆ. ನೆಕ್ಸ್ಟ್ ಡೇ ಇಬ್ರು ಕಾರಲ್ಲಿ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಸತ್ಯ ರಾತ್ರಿ ಆಗಿದ್ದನ್ನೇ ನೆನಪು ಮಾಡ್ಕೊಂಡು ನಗ್ತಾ ಇರ್ತಾನೆ. ಮನುಷ್ಯ ರಾತ್ರಿ ನಾವಿಬ್ರು ಡ್ರಿಂಕ್ಸ್ ಮಾಡಿದ್ವಿ ಅಷ್ಟೇ ಅಂತ ಹೇಳ್ತಾಳೆ. ನೆಕ್ಸ್ಟ್ ಇಬ್ರು ತಮ್ಮ ಸ್ಕೂಲ್ಗೆ ಬರ್ತಾರೆ. ಸತ್ಯ ಜೂನಿಯರ್ ಜಾಫರ್ ಅಲ್ಲಿ ಸ್ಟಾಪ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಸತ್ಯ ಅನಿಶಾ ಬಗ್ಗೆ ಕೇಳಿದ್ರೆ ಜಾಫರ್ ಅನಿಶಾ ಅಕ್ಕ ಫಾರಿನಲ್ಲಿ ಇದ್ರು, ಈಗ ಪ್ರೆಗ್ನೆಂಟ್ ಇರೋದಕ್ಕೆ ಇಂಡಿಯಾಗೆ ಬಂದಿದ್ದಾರೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಇವರಿಬ್ರು ತಮ್ಮ ಎಕ್ಸ್ ಲವರ್ಸ್ಗೆ ಪ್ರಪೋಸ್ ಮಾಡಬೇಕು ಅಂತ ಅನ್ಕೊಂಡಿರೋದನ್ನ ಜಾಫರ್ಗೆ ತಿಳಿಸ್ತಾರೆ. ಜಾಫರ್ ಸರಿ ಅಂತ ಅನಿಶಾ ನಂಬರ್ ಮನುಷ್ಯಕ್ಕೆ ಕೊಡ್ತಾನೆ. ಮನುಷ್ಯ ಜಾಫರ್ಗೆ ಬಾಲಾಜಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹುಡುಕು ಅಂತ ಹೇಳ್ತಾಳೆ. ನೆಕ್ಸ್ಟ್ ಇಬ್ರು ತಮ್ಮ ಕ್ಲಾಸ್ಗೆ ಹೋಗಿ ಹಳೆ ಸ್ಕೂಲ್ ಡೇಸ್ಗಳನ್ನ ನೆನಪು ಮಾಡ್ಕೊಳ್ತಾ ಇರ್ತಾರೆ. ನೆಕ್ಸ್ಟ್ ಡೇ ಮನುಷ್ಯ
ಸತ್ಯನನ್ನ ಅನಿಶ್ ಹತ್ರ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಸತ್ಯ ಬರ್ತಿರೋದನ್ನ ಅವಳಿಗೆ ಹೇಳಿರೋದಿಲ್ಲ. ನೆಕ್ಸ್ಟ್ ಇಬ್ರು ಅವಳ ಹತ್ರ ಬರ್ತಾರೆ. ಸತ್ಯ ಒಳಗೆ ಬರ್ತಾನೆ ಇರೋದಿಲ್ಲ, ಯಾಕಂದ್ರೆ ಸುಮಾರು ವರ್ಷಗಳ ನಂತರ ಇಬ್ರು ಫೇಸ್ ಟು ಫೇಸ್ ನೋಡ್ತಾ ಇರ್ತಾರೆ. ಸತ್ಯ ಅನಿಶಳ ಫೇಸ್ ನೋಡಿ ಹೊರಗೆ ಹೋಗ್ಬಿಡ್ತಾನೆ. ಮತ್ತೆ ಮೋನಿಶಾ ಅವನ ಹತ್ರ ಬಂದು ನಿನ್ನ ಮನಸ್ಸಲ್ಲಿ ಇರೋದನ್ನ ಈಗಲೇ ಹೇಳ್ಕೊಂಡ್ಬಿಡು, ನಿಂಗೆ ಗುಡ್ ಫೀಲ್ ಆಗುತ್ತೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ಒಳಗಡೆ ಬರ್ತಾನೆ. ಅನಿಶಾ ಸತ್ಯನ ಮುಖ ನೋಡಿ ತುಂಬಾನೇ ಹ್ಯಾಪಿ ಆಗ್ತಾಳೆ. ಅನಿಶಾಗೆ ಒಬ್ಬ ಮಗ ಇರ್ತಾನೆ. ಮೋನಿಶಾ ಅವನನ್ನ ಹೊರಗಡೆ ಕರ್ಕೊಂಡು ಹೋಗ್ತಾಳೆ. ಸತ್ಯ ಮತ್ತೆ ಅನಿಶಾ ಇಬ್ರು ತುಂಬಾನೇ ಮಾತಾಡ್ತಾ ಇರ್ತಾರೆ. ಅನಿಶಾ ಸರಿ ನಂಗೆ ಏನಾದರೂ ಹೇಳಬೇಕಾ ಹೇಳು ಅಂತ ಕೇಳ್ತಾಳೆ. ಸತ್ಯ ಏನೂ ಇಲ್ಲ, ಹಾಗೆ ಮೀಟ್ ಆಗೋಣ ಅಂತ ಬಂದಿದ್ದು ಅಂತ ಹೇಳ್ತಾನೆ. ಅನಿಶಾ ನಿನ್ನ ಫ್ರೆಂಡ್ ದಿನೇಶ್ ಕಾಲ್ ಮಾಡಿ ಎಲ್ಲ ಹೇಳಿದ ಅಂತ ಹೇಳ್ತಾಳೆ. ನನಗೆ ನೀನು ಆವಾಗಲೇ ಲವ್ ಮಾಡ್ತಾ ಇದ್ದೆ ಅಂತ ನನಗೆ ಡೌಟ್ ಇತ್ತು, ಬಟ್ ನೀನು ನನ್ನ ಮುಂದೆ ಬಂದಾಗ ಏನು ಮಾತಾಡ್ಸ್ತಾ ಇರ್ತಿಲ್ಲ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸತ್ಯ ಅವಳ ಬರ್ಡೇ ದಿನ ಕೊಡಬೇಕಾಗಿರೋ ಗಿಫ್ಟನ್ನು ಈಗ ಕೊಡ್ತಾನೆ. ಅದರಲ್ಲಿ ಅವಳ ಹೆಸರನ್ನು ಸುಮಾರು ಭಾಷೆಯಲ್ಲಿ ಬರೆದಿರ್ತಾನೆ. ನೆಕ್ಸ್ಟ್ ಅನಿಶಾಗೆ ಐ ಲವ್ ಯು ಅಂತ ಅವನ ಮನಸ್ಸಲ್ಲಿ ಇರೋದನ್ನ ಹೇಳ್ತಾನೆ. ಅನಿಶಾ ಕೂಡ ಹಾಗೆ ಸಾರಿ ನನಗೆ ಮದುವೆ ಆಗಿದೆ ಅಂತ ರಿಪ್ಲೈ ಮಾಡ್ತಾಳೆ. ನೆಕ್ಸ್ಟ್ ಇಬ್ರು ನಗ್ತಾ ಇರ್ತಾರೆ. ಮನುಷ್ಯ ಕೂಡ ಹ್ಯಾಪಿ ಆಗ್ತಾಳೆ. ಸೊ ಈಗ ಸತ್ಯ ತನ್ನ ಸ್ಕೂಲಿಂದ ಹೇಳಬೇಕಾಗಿರೋದನ್ನ ಹೇಳಿರ್ತಾನೆ. ಅವನಿಗೂ ಕೂಡ ಮನಸ್ಸಿನ ಭಾರ ಕಡಿಮೆ ಆಗಿ ಮನುಷ್ಯಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ತಾನೆ. ನೆಕ್ಸ್ಟ್ ಸತ್ಯ ಅನಿಶಾ ನಂತರ ಮನುಷ್ಯಳನ್ನ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ತಾನೆ. ಇನ್ನೊಂದು ಕಡೆ ಮನುಷ್ಯಗೋಸ್ಕರ ಸತ್ಯ ಸಿಗರೆಟ್ ಹೊಡೆಯೋದನ್ನ ಬಿಟ್ಟಿರ್ತಾನೆ. ಮನುಷ್ಯಗೂ ಕೂಡ ಇವನ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಅವತ್ತು ರಾತ್ರಿ ಮೋನಿಶಾ ನೀನು ಅನಿಶಳನ್ನ ಮೀಟ್ ಆದೆ, ನಾನು ಕೂಡ ಬಾಲಾಜಿನ ಮೀಟ್ ಮಾಡಬೇಕು ಅಂತ ಕೇಳ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಸತ್ಯ ಬಾಲಾಜಿ ಅಡ್ರೆಸ್ ಸಿಕ್ಕಿದೆ, ರೆಡಿಯಾಗು ಬೇಗ ಒಬ್ಬರು ಹೋಗೋಣ ಅಂತ ಇಬ್ಬರು ಹೋಗ್ತಾ ಇರ್ತಾರೆ. ಮನುಷ್ಯ ಫುಲ್ ಇಂಟ್ರೆಸ್ಟಿಂದ ಹ್ಯಾಪಿಯಿಂದ ಅವನ ಫೋಟೋ ಅವನ ಫೋನ್ ನಂಬರ್ ಕೇಳ್ತಾ ಇರ್ತಾಳೆ. ಸತ್ಯ ನಿನ್ನೆ ಡೈರೆಕ್ಟಾಗಿ ಅವನನ್ನು ನೋಡುವಂತೆ ಅಂತ ಹೇಳ್ತಾನೆ. ಅದಲ್ಲದೆ ಸತ್ಯ ಅವನಿನ್ನ ಪ್ರಪೋಸಲ್ ಆಕ್ಸೆಪ್ಟ್ ಮಾಡಿದರೆ ಏನು ಮಾಡ್ತೀಯ ಅಂತ ಕೇಳ್ತಾನೆ. ಮನುಷ್ಯ ಹಂಗಾದ್ರೆ ನಿನಗೆ ಬಾಯ್ ಹೇಳ್ತೀನಿ ಅಂತ ಹೇಳ್ತಾಳೆ. ಸತ್ಯ ತುಂಬಾನೇ ಬೇಜಾರು ಆಗ್ತಾನೆ. ಇನ್ನೊಂದು ಬಾಲಾಜಿ ಅಡ್ರೆಸ್ ಹೇಗೆ ಸಿಕ್ತು ಅಂದರೆ ರಾತ್ರಿ ಸತ್ಯಗೆ ಮನುಷ್ಯಳ ಫಾಲೋವರ್ ಟೆಕಿರೋ ಎಂಬ ಹುಡುಗ ಕಾಲ್ ಮಾಡಿ ಮೋನಿಶಾ ನಿಮ್ಮ ಸ್ಟೋರಿ ಹಾಕಿದ್ರು, ನೀವಿಬ್ರು ಮದುವೆ ಆಗ್ತಿದ್ದೀರಾ, ಲವ್ ಮ್ಯಾರೇಜ್ ಅಂತ ಕೇಳ್ತಾನೆ. ಸತ್ಯ ನೀವು ಯಾರು ಅಂತ ಕೇಳಿದರೆ ಅವನು ನಾನು ಅವಳನ್ನ ಸ್ಕೂಲಿಂದ ಲವ್ ಮಾಡ್ತಾ ಇದ್ದೀನಿ, ನನ್ನ ಹೆಸರು ಬಾಲಾಜಿ ಅಂತ ಹೇಳ್ತಾನೆ. ಸೊ ಈ ವಿಷಯವನ್ನು ಮೋನಿಶಾಗೆ ಹೇಳದೆ ಅವಳನ್ನು ಕರ್ಕೊಂಡು ಹೋಗ್ತಾ ಇರ್ತಾನೆ. ಕೊನೆಗೂ ಇಬ್ರು ಬಾಲಾಜಿನ ಮೀಟ್ ಆಗ್ತಾರೆ. ಮೋನಿಶಾ ಬಾಲಾಜಿನ ನೋಡಿ ತುಂಬಾನೇ ಶಾಕ್ ಆಗಿ ನಿಂತ್ಬಿಡ್ತಾಳೆ. ಸತ್ಯ ಅವರಿಬ್ಬರನ್ನ ಬಿಟ್ಟು ಹೊರಗಡೆ ಹೋಗ್ತಾನೆ. ನೆಕ್ಸ್ಟ್ ಮೋನಿಶಾ ಮತ್ತೆ ಬಾಲಾಜಿ ಇಬ್ರು ಮಾತನಾಡ್ತಾ ಕೂರ್ತಾರೆ. ಬಾಲಾಜಿ ಮೋನಿಶಾಗೆ ತನ್ನ ಕೆಲಸ ಸ್ಯಾಲ್ರಿ ಬಗ್ಗೆ ಹೇಳಿ ಅವಳು ಸ್ಕೂಲಲ್ಲಿ ಕೊಟ್ಟಿರುವ ಒಂದು ಬುಕ್ಕನ್ನು ಈಗ ರಿಟರ್ನ್ ಕೊಡ್ತಾನೆ. ಅದರಲ್ಲಿ ಅವಳ ಬಗ್ಗೆ ತುಂಬಾನೇ ಬರೆದಿರ್ತಾನೆ. ಮನುಷ್ಯ ಇದೆಲ್ಲ ಅವಾಗಲೇ ಹೇಳಬೇಕಿತ್ತು ಕೊಡಬೇಕಿತ್ತು ಅಂತ ಹೇಳ್ತಾಳೆ. ಬಾಲಾಜಿ ನನಗೆ ಭಯ ಆಗ್ತಿತ್ತು, ನನಗೆ ನೀನಂದ್ರೆ ಇಷ್ಟ ಅಂತ ಹೇಳ್ತಾನೆ. ಈ ಕಡೆ ಸತ್ಯ ತಂದೆಯನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ ಅಂತ ಕಾಲ್ ಬರುತ್ತೆ. ಸತ್ಯ ಮನುಷ್ಯ ಹತ್ರ ಬಂದ್ರೆ ಬಾಲಾಜಿ ಹಗ್ ಮಾಡಿರ್ತಾನೆ. ಇದನ್ನ ನೋಡಿ ಅವಳಿಗೆ ಹೇಳದೆ ಹಾಸ್ಪಿಟಲ್ಗೆ ಬರ್ತಾನೆ. ಅವನ ತಂದೆಗೆ BP ಲೋ ಆಗಿರುತ್ತೆ. ಸತ್ಯನ ತಂದೆ ಸಾಲ ಕೇಳೋದಕ್ಕೆ ಅಂತ ಹೋಗಿದ್ದೆ, ಆಗ ಪ್ರಜ್ಞೆ ತಪ್ಪಿ ಬಿದ್ದೆ ಅಂತ ಹೇಳ್ತಾನೆ. ಸತ್ಯ ಸಾಲ ಯಾಕೆ ಬೇಕು ಅಂತ ಫಸ್ಟ್ ಟೈಮ್ ಜೋರಾಗಿ ಹೇಳ್ತಾನೆ. ಅವನ ತಂದೆ ಅಳ್ತಾ ನಿನ್ನ ಅಮ್ಮ ಹೋದ್ಮೇಲೆ ನನಗೆ ಜನರಿಗೆ ನನ್ನ ಕೈಯರೇನೆ ಊಟ ಹಾಕಬೇಕು ಅಂತ ಆಸೆ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಸತ್ಯ ಕೂಡ ಅವನ ಅಕ್ಕನಿಗೆ ಅಪ್ಪನಿಗೋಸ್ಕರ ಒಂದು ರೆಸ್ಟೋರೆಂಟನ್ನು ಇಡೋಣ ಅಂತ ಹೇಳ್ತಾನೆ. ಅವನ ಅಕ್ಕ ಸತ್ಯಗೆ ಮೋನಿಶಾ ನಿನ್ನ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ನನಗೆ ಕಾಲ್ ಮಾಡಿದ್ಲು ಯಾಕೆ ಅಂತ ಕೇಳ್ತಾಳೆ. ಸತ್ಯ ಅಳ್ತಾ ಅವಳು ನನ್ನಿಂದ ದೂರ ಆಗ್ತಾ ಇದ್ದಾಳೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಸತ್ಯ ಮೋನಿಶಾಗೆ ಕಾಲ್ ಮಾಡಿ ನಾನು ಸ್ವಲ್ಪ ಬಿಜಿ ಇದ್ದೀನಿ ಅಂತ ಕಾಲ್ ಕಟ್ ಮಾಡ್ತಾನೆ. ನೆಕ್ಸ್ಟ್ ಅವನ ರೂಮ್ಗೆ ಬರ್ತಾನೆ. ಅಲ್ಲಿ ಕೂಡ ಅವಳನ್ನ ನೆನ್ಪು ಮಾಡ್ಕೊಂಡು ಅಳ್ತಾ ಇರ್ತಾನೆ. ಅವತ್ತು ರಾತ್ರಿ ಫುಲ್ ಎಣ್ಣೆ ಹೊಡೆದು ಟೈಟಾಗಿ ಮಲಗ್ತಾನೆ. ನೆಕ್ಸ್ಟ್ ಬೆಳಗ್ಗೆ ಎದ್ದು ನೋಡಿದ್ರೆ ಅವನ ಸ್ಕೂಲ್ ಫ್ರೆಂಡ್ ದಿನೇಶ್ ಸುಮಾರು ವರ್ಷಗಳ ನಂತರ ಬಂದಿರ್ತಾನೆ. ಏನಂದರೆ ಸತ್ಯ ರಾತ್ರಿ ಟೈಟಾಗಿ ಕಾಲ್ ಮಾಡಿ ದಿನೇಶ್ಗೆ ಮೋನಿಶಾ ನನ್ನನ್ನು ಬಿಟ್ಟು ಹೋದ್ಲು, ನಾನು ಕೂಡ ಸಾಯ್ತೀನಿ ಅಂತ ಹೇಳಿರ್ತಾನೆ. ಸೊ ದಿನೇಶ್ ಬಂದಿರ್ತಾನೆ. ದಿನೇಶ್ ಬೈತಾ ಇರ್ತಾನೆ. ಅಷ್ಟರಲ್ಲಿ ಮತ್ತೆ ಅನಿಶಾ, ಜಾಫರ್, ಸಂತೋಷ್ ಬರ್ತಾರೆ. ಅವ್ರಿಗೂ ಕೂಡ ಇದನ್ನೇ ಹೇಳಿ ಮತ್ತೆ ಅವನ ಅಕ್ಕ ಕೂಡ ಸತ್ಯ ಹೇಳಿದ ಹಾಗೆ ಹಾರ ತಗೊಂಡು ಬಂದಿರ್ತಾಳೆ. ಅವನು ಸಾಯ್ತೀನಿ ಅಂತ ಕೇಳಿ ಅವನಿಗೆ ಹೊಡಿತಾಳೆ. ಅದೇ ಟೈಮಿಗೆ ಬಾಲಾಜಿ ಕೂಡ ಅಲ್ಲಿಗೆ ಬರ್ತಾನೆ. ಸತ್ಯ ಅವನಿಗೂ ಕೂಡ ರಾತ್ರಿ ಕುಡಿದ್ಬಿಟ್ಟು ಮಿಸ್ಸಾಗಿ ಕಾಲ್ ಮಾಡಿರ್ತೀನಿ, ಇಲ್ಲಿಂದ ನೀವು ಹೋಗಿ ನೀವಿಬ್ರು ಚೆನ್ನಾಗಿರಿ ಅಂತ ಹೇಳ್ತಾನೆ. ಬಾಲಾಜಿ ನನಗೆ ಕಾಲ್ ಮಾಡಿಲ್ಲ, ನಾನೇ ಬಂದಿದ್ದು, ನೀನು ಲಕ್ಕಿ ಪರ್ಸನ್, ನಿನಗೆ ಮೋನಿಶಾ ಸಿಕ್ಕಿದ್ದಾಳೆ ಅಂತ ಹೇಳ್ತಾನೆ. ಏನಂದರೆ ಅವತ್ತು ಬಾಲಾಜಿ ಅವನ ಇನ್ಸ್ಟಾಗ್ರಾಮಲ್ಲಿ ಟೆಕ್ರೋ ಎಂಬ ಅಕೌಂಟಿಂದ ಅವಳಿಗೆ ಮೆಸೇಜ್ ಮಾಡ್ತಿದ್ದ ಅಂತ ಹೇಳ್ತಾನೆ. ಅದಲ್ಲದೆ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹಗ್ ಮಾಡಿರ್ತಾನೆ. ಸೊ ಆ ಟೈಮಲ್ಲಿ ಸತ್ಯ ಇದನ್ನು ನೋಡಿ ರಿಟರ್ನ್ ಬಂದಿರ್ತಾನೆ. ಅದಲ್ಲದೆ ಬಾಲಾಜಿ ಮೋನಿಶಾಗೆ ನೀನು ನನ್ನ ಎಷ್ಟು ಲವ್ ಮಾಡ್ತಾ ಇದ್ದೀಯ ಅಂತ ಸತ್ಯ ನನಗೆ ಹೇಳಿದ್ದಾನೆ ಅಂತ ಹೇಳ್ತಾನೆ. ಮೋನಿಶಾ ಇದನ್ನು ಕೇಳಿ ನಾನು ಸ್ಕೂಲಲ್ಲಿ ಬಾಲಾಜಿಯನ್ನು ಇಷ್ಟಪಡ್ತಾ ಇದ್ದೆ, ಆಗ ಮಾತ್ರ, ಈಗ ನಾನು ಲವ್ ಮಾಡೋಕ್ಕೆ ಆಗೋದಿಲ್ಲ, ಯಾಕಂದರೆ ಈಗ ನಾನು ಸತ್ಯನನ್ನು ಮದುವೆ ಆಗಬೇಕು ಅಂತ ಇದ್ದೀನಿ ಅಂತ ಹೇಳ್ತಾಳೆ. ಇದನ್ನು ಕೇಳಿದ ಸತ್ಯ ಫುಲ್ ಹ್ಯಾಪಿಯಾಗಿ ಹೊರಗಡೆ ಬರ್ತಾನೆ. ಅಲ್ಲೇ ಮೋನಿಶಾ ಇರ್ತಾಳೆ. ಸತ್ಯ ಮೋನಿಶಾಗೆ ಸಾರಿ ಕೇಳ್ತಾನೆ. ಮೋನಿಶಾ ಅವನಿಗೆ ಸಖತ್ತಾಗಿ ಹೊಡೆದು ಹೋಗ್ತಾ ಇರ್ತಾಳೆ. ಮತ್ತೆ ಹೋಗಿ ಸಾರಿ ಕೇಳ್ತಾನೆ. ಅದಲ್ಲದೆ ಮೋನಿಶಾ ಎಲ್ರಿಗೂ ಕಾಲ್ ಮಾಡಿ ನನ್ನ ಬಗ್ಗೆ ಕೆಟ್ಟದ್ದಾಗಿ ಹೇಳಿದ್ಯಾ, ನನಗೆ ಮಾತ್ರ ಕಾಲ್ ಮಾಡಿ ನನ್ನ ಫೀಲಿಂಗ್ ಏನಂತ ಕೇಳಿದೀಯ ಅಂತ ಕೇಳ್ತಾಳೆ.
ಲೈಫ್ ಬಿಫೋರ್ ಡೆತ್ ಅಂತ ಮೋನಿಶಾ ಹೆಸರಿನ ಒಂದು ಹುಡುಗಿಯ ಸ್ಟೇಟಸ್ ಹಾಕಿರ್ತಾನೆ. ಸತ್ಯ ಅವತ್ತು ನೀವು ಹಗ್ ಮಾಡಿದ್ದನ್ನು ನೋಡಿ ನನಗೆ ಬಾಯ್ ಹೇಳ್ತೀಯ ಅಂತ ಅಂದ್ಕೊಂಡು ಹಾಗೆ ರಿಟರ್ನ್ ಬಂದೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಸತ್ಯ ಮೋನಿಶಾಗೆ ಪ್ರಪೋಸ್ ಮಾಡ್ತಾನೆ. ಅವಳಿಗೂ ಕೂಡ ಇವನಂದ್ರೆ ಇಷ್ಟ ಇರುತ್ತೆ. ಸೊ ಸಿನಿಮಾದ ಕೊನೆಯಲ್ಲಿ ಇಬ್ಬರು ಒಂದಾಗ್ತಾರೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸ್ನೇಹಿತರೆ, ಸಿನಿಮಾ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ.